ನನ್ನ ಹೆಸರು ಶ್ರೀಮತಿ ಆಚಾರಿ ಅಂತ ಹೇಳಿ. ನಾನು ಮಾಜಿ ಅಧ್ಯಕ್ಷೆ ಸಾಲ್ಕೋಡ್ ಪಂಚಾಯತ್ಕಿದ್ದೆ. ಹಾಗೆ ಸಂಘದ ಕೆಲಸನೂ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಬಹಳಷ್ಟು ಇಂಥ ಗೊಂದಲಗಳು ನಡೀತಾ ಇರ್ತದೆ. ಈಗಾಗಲೇ ಈಗ ಒಂದು 15 ದಿನದಿಂದ 15 ದನಗಳು ಕಾಣೆಯಾಗದೆ. ಮತ್ತೆ ದನ ಏನಾಯ್ತು ಅಂತ ನಾವು ಎಲ್ಲೋ ಚಿರ್ತಿ ಹಿಡಿತು ಅಂತ ನಂಬ್ಕೊಂಡ್ಬಿಟ್ರು. ಆದ್ರೆ ನೋಡಿದ್ರೆ ಇವತ್ತು ಅವ್ರು ಕೃಷ್ಣ ಆಚಾರಿ ಮನೆಯವ್ರ ದನ ಬಿಟ್ಟಾಕದ ದನ ನಿನ್ನೆ ಬಿಟ್ಟಾಕದ ದನ ಬರಲಿಲ್ಲ ಅಂತ ಹುಡುಕ್ತಾ ಬಂದವಾಗ ಇಲ್ಲಿ ದನವನ್ನು ಕಡಿದು ಕರು ಸಣ್ಣ ಶಿಶು ಇದ್ದ ಕರುವನ್ನ ಅಲ್ಲಿ ಒಗೆದಿಟ್ಟು ಆಮೇಲೆ ಕಾಲೆಲ್ಲ ಕಟ್ ಮಾಡಿ ಇಲ್ಲಿ ಒಗೆದಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಪೊಲೀಸರಲ್ಲಿ ನಾವು ಕೇಳ್ಕೊಳ್ಳೋದು, ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಅದಕ್ಕೆ ನ್ಯಾಯ ಸಿಗಬೇಕು. ಇದು ಯಾರೇ ಮಾಡದಿದ್ರು ಅದನ್ನು ಹುಡಿಕೊಡ್ಬೇಕು, ಇಷ್ಟೇ ನಾವು ಕೇಳ್ಕೊಳ್ಳೋದು. ಇದೇ ನಮ್ಮ ದನಗಳನ್ನು ಸಾಕಬೇಕು. ನಾವು ಕಷ್ಟಪಟ್ಟು ದನಗೆ ಹುಲ್ ತಂದು ಸಾಕೊಂಡು ಈ ತರ ಜನರ ಕೈ ಕೊಡೋದು, ಚಿರ್ತಿ ಕೈ ಕೊಡೋದು ನಮ್ಮ ಹತ್ರ ಆಗ್ತಾ ಇಲ್ಲ. ಆದ ಕಾರಣ ನೀವು ಕೂಡ್ಲೇ ನೋಡಿ, ನಮ್ ದನ ಬೆಳಿಗ್ಗೆ ಬಿಟ್ಟದ ದನ, ನಿನ್ನೆ ಬೆಳಿಗ್ಗೆ ಬಿಟ್ಟದ ದನ, ಅದು ಗಬ್ಬ ಇತ್ತು, ಸಣ್ಣ ಗಬ್ಬ ಇತ್ತು. ಹಿಂಗೆ ಮೆನ್ಕೊಂಡ್ ದಿನ ಮನೆಗೆ ಬರ್ತಿತ್ತು. ಅದು ನಿನ್ನೆ ರಾತ್ರಿ ಸಂಜೆವರೆಗೆ ಬರ್ತದೆ ಹೇಳಿ ನೋಡಿದ್ರು, ಅದು ಮನೆ ಬರ್ಲಿಲ್ಲ. ಬೆಳಿಗ್ಗೆ ರಾತ್ರಿ ಆದ್ರೂ ಬಂದು ಹುಡುಕರೆ ಕತ್ಲಿ ಆಯ್ತು, ನಮ್ಗೆ ಸಿಗ್ಲಿಲ್ಲ. ಬೆಳಿಗ್ಗೆ ಬಂದು ನೋಡ್ ತನಕ ಇಲ್ಲಿ ಈ ತರ ಮಾಡಿಟ್ಟಾರೆ. ಈ ತರ ಕಡ್ದಿ ಅದನ್ನ ಮಾಂಸ ಮಾಡ್ಕೊಂಡೆ ಒಂದೊಂದು ಬದಿನ ಒಂದೊಂದು ಕಾಲ್ ಒಂದ್ ಬದಿಗೆ, ತಲೆ ಒಂದ್ ಬದಿಗೆ, ಅದ್ರ ಹೊಟ್ಟೆ ಕರ ಇತ್ತು, ಕರ ಒಂದ್ ಬದಿಗೆ, ಎಲ್ಲ ಒಂದೊಂದ್ ಬದಿಗೆ ಮಾಡಿಟ್ಟಾರೆ. ಅದು ಯಾರು ಎಂತ ಮಾಡ್ಯಾರ ಹೇಳಿ ಅದನ್ನ ಒಂದಿದ್ ಮಾಡಿ. ಇಲ್ಲಿಗ ನಮ್ದು ಒಂದೇ ಅಲ್ಲ, ಇಲ್ಲಿಂದ 5-6 ದನ ಆಯ್ತು ಇದೇ ನಮ್ಮ ಏರಿಯಾದಲ್ಲಿ ಈ ತರ ಆದದ್ದು. ಆದ್ರೂ ಯಾರ್ದು ನಮ್ಗೆ ಪ್ರೂಫ್ ಸಿಗ್ಲಿಲ್ಲ. ಇದು ಈ ತರ ಮಾಡಿ ನಮ್ಗೆ ಇಲ್ಲಿ ಸಿಕ್ಕದೆ. ಅದೊಂದು ನೀವು ಕ್ರಮ ತಕೊಂಡಿ ಅದು ಎಂತದ್ದು ಹೇಳಿ ಎಲ್ಲರಿಗೂ ಒಂದು ರಕ್ಷಣೆ ಕೊಡ್ಬೇಕು. ಅದು ಈ ದನ ಮಾತ್ರ ದನ ಹೇಳಲ್ಲ, ಇವತ್ತು ದನ ನಾಳೆ ಮನುಷ್ಯನಾದ್ರೂ ಅದೇ ತರ ಮಾಡ್ತಾರೆ. ಅದಕ್ಕಾಗಿ ನಮ್ಗೆ ಇದಕ್ಕೆ ರಕ್ಷಣೆ ಕೊಡ್ಲೇಬೇಕು. ಅವ್ರು ಯಾರು ಹೇಳಿ ಕ್ರಮ ತಕೊಂಡು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದು ಮಾತ್ರ ನಾವು ಬೇಕಾದ್ರೆ ಪ್ರಚಾರ ಮಾಡಕ್ ನಾವು ಬೇಕಾದ್ರೆ ಅದು ನಮಗೆ ಎಂತ ಹೇಳಿ ಆಗ್ಲೇಬೇಕು. ಅದು ಎಂತಕಂದ್ರೆ ಆತರ ಪಾಪ ಗಬ್ಬ ಇದ್ದ ದನ ಆ ತರ ಮಾಡಿಟ್ಟಾರೆ. ಈಗ 3-4 ದನ ಗಬ್ಬ ಇದ್ದದೆ. ಒಂದು ಕರ 5 ದಿನ ಆಯ್ತು. ಇಲ್ಲೇ ಶೆಟ್ರ ಮನೆ ದನ 5 ದಿನ ದನನೇ ಬರಲ್ಲ, ಆ ಕರ ಕೂಗ್ತದೆ ಪಾಪ. ಅದನ್ನೆಲ್ಲ ನೋಡಿ ಅವ್ರು ಎಂತದ್ದು ಹೇಳಿ ಅದನ್ನ ಇದ್ ಮಾಡ್ಬೇಕು. ಕಂಪ್ಲೇಂಟ್ ತಕೊಂಡೆ ಅವ್ರು ಏನಾದ್ರು ಮಾಡಿ ಅವ್ರನ್ನ ರಕ್ಷಣೆ, ದನ ನಮ್ಮ ದನ ಕಡೆ ರಕ್ಷಣೆ ಬೇಕು. ಅದನ್ನೊಂದು ಇದ್ ಮಾಡಿ ನೀವು ಅವ್ರಿಗೆ ಹೇಳಿ.